ಇನ್ನು ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ತೆರವು ಕಾರ್ಯ ಎರಡನೇ ದಿನವೂ ಕೂಡ ಮುಂದುವರೆದಿದೆ. ವ್ಯಾಪಾರಿಗಳ ವಿರೋಧದ ನಡುವೆ ಕೂಡ ಹಲವು ಕಡೆಗೆ ಇವತ್ತು ತೆರವಾಯಿತು. ಈಗ ಆ ವಿಚಾರದಲ್ಲಿ ಈಗ ಕೃಷ್ಣ ಬೈರೇಗೌಡರು ಇಲ್ಲ ನಾವು ಮಾಡ್ತೀವಿ, ಬಟ್ ಅವರಿಗೆ ಬೇರೆ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಕೇವಲ 20% ಮಾತ್ರ ಒತ್ತುವರಿ ತೆರವು ಮಾಡ್ತಾ ಇದ್ದೀವಿ, ಓಡಾಡೋಕ್ಕೆ ಜನ ಸಾಯ್ತಾ ಇದ್ದಾರೆ ಅಂತ ಅವರು ತಮ್ಮ ಹೇಳಿದ್ದಾರೆ. ಈಗ ಹೋರಾಟ ಮಾಡೋಕ್ಕೂ ಕೂಡ ಬೀದಿ ಬದಿ ವ್ಯಾಪಾರಿಗಳು ಮುಂದಾಗಿದ್ದಾರೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇದನ್ನು ಅವರು ಬೇರೆ ಕಡೆ ಅವ್ರಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಬೇರೆ ಸೈಡ್ ರೋಡಲ್ಲಿ ಅವರು ಹಾಕೊಳ್ಳಿ, ಅದಕ್ಕೆ ಎಲ್ಲೆಲ್ಲಿ ಇರಬೇಕು ಅಂತ ಅವ್ರಿಗೆ ಡಿಕ್ಲೇರ್ ಮಾಡ್ತಿದ್ವಿ. 50-60 ಕೋಟಿ ರೂಪಾಯಿ ದುಡ್ಡು ಇದೆ. ಸೈಡಲ್ಲಿ ಅವ್ರಿಗೆ ಒಂದು ಏರಿಯಾನ ನೋಟಿಫೈ ಮಾಡ್ತೀವಿ. ಎಲ್ಲ ಮೇನ್ ರೋಡಲ್ಲೇ ಇರಬೇಕು ಅಂತಂದರೆ ಭಾಳ ಕಷ್ಟ ಆಗ್ತದೆ. ಹೆಚ್ಚು ಜನ ಓಡಾಡೋ ಕಡೆ ಆದ್ರೂ ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಫುಟ್ಪಾತ್ ಅಲ್ಲಿ ಓಡಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಜನ ಅನಿವಾರ್ಯವಾಗಿ ರೋಡ್ಗೆ ಬರ್ತಾರೆ. ರಸ್ತೆಗೆ ಬಂದು ಓಡಾಡುವಂತ ಜನ ಪೆಡೆಸ್ಟ್ರಿಯನ್ಸ್ 300 ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಆಕ್ಸಿಡೆಂಟ್ಗಳಲ್ಲಿ. ನಾವು ಯಾರ ಜೀವನಕ್ಕೂ ಕೂಡ ತೊಂದರೆ ಮಾಡುವ ಉದ್ದೇಶ ಇಲ್ಲ. ನಾವು ಕೂಡಿ ಪ್ರಯತ್ನ ಮಾಡಿದ್ರೆ ಮಾತ್ರ ಬೆಂಗಳೂರಿನ ಸುಧಾರಣೆ ಸಾಧ್ಯ. ಏಕಾಏಕಿ ತೆರವು ಮಾಡಿದ್ರೆ ಹೇಗೆ? ವ್ಯಾಪಾರಿಗಳು ಏಕಾಏಕಿ ಮಾಡಿಲ್ಲ, ನೋಟಿಸ್ ಕೊಟ್ಟಿದ್ದಾರೆ, ಹೇಳಿದ್ದಾರೆ, ನೀವು ಕೇಳಿಲ್ಲ. ಮೈ ಪಾಯಿಂಟ್ ಇಸ್ ಸಿಂಪಲ್. ಏನು ಸರ್, ಫುಟ್ಪಾತಲ್ಲಿ ಎಲ್ಲಿ ಫುಟ್ಪಾತ್ನಲ್ಲಿ ಯಾವ ಭಾಗದಲ್ಲಿ ಮಾಡಬೇಕು ಅನ್ನೋದನ್ನು ನೋಟಿಫೈ ಮಾಡಿದ ಪ್ರದೇಶ ಬಿಟ್ಟು ಬೇರೆ ಕಡೆ ಜಾಗ ಕೊಡಬಾರ್ದು. ಬೆಂಗಳೂರಿನಲ್ಲಿ ನೀವು ಯಾವ ಹಂತಕ್ಕೆ ಬಂದುಬಿಟ್ಟಿದೆ ಅಂದರೆ ಎಲ್ಲಿ ಬೇಕಾದರೂ ಮಾಡ್ಬೋದು ಅನ್ನೋ ಸ್ಟೇಜಿಗೆ ಬಂದುಬಿಟ್ಟಿದೆ. ಯಾರು ಎಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋ ಸ್ಟೇಜಿಗೆ ಬಂದುಬಿಟ್ಟಿದೆ. ಹಾಗಾಗಿ ಅವ್ರ ಪಾಡಿಗೆ ಅವ್ರು ನೆಮ್ಮದಿಯಿಂದ ಮಾಡ್ಕೋಬೋದ ಜಾಗದಲ್ಲಿ ಮಾಡೋರಿಗೂ ಸಮಸ್ಯೆ. ನಂಬರ್ 1. ನಂಬರ್ 2, ನಾನು ಭಾಳ ರೋಡ್ಗಳನ್ನು ಬೇಕಾದ್ರೆ ತೋರಿಸ್ಕೊಡ್ತೀನಿ, ನನಗೇನು ಕೋಪ ಇಲ್ಲ. ಫುಟ್ಪಾತ್ ಹಾಳಾಗೋಗ್ಲಿ, ರೋಡ್ಗೆ ಬಂದುಬಿಟ್ಟಿದೆ. ರೋಡಿಗೆ ಫುಟ್ಪಾತ್ ಹಾಳಾಗೋಗ್ಲಿ, ತಳ್ಳೋ ಗಾಡಿಗಳು ಫುಟ್ಪಾತ್ ಇಳಿದು ರೋಡ್ಗೆ ಬಂದುಬಿಟ್ಟಿವೆ. ರೋಡಿಗೆ ಹಾಕೊಂಡೆ ಚೇರ್ ಇಟ್ಟಿರ್ತಾರೆ. ಚೇರಲ್ಲ, ಗಾಡಿನೇ ರೋಡಲ್ಲಿದೆ. ಕೂತ್ಕೊಳ್ಳೋಕೆ ಫುಟ್ಪಾತ್, ಗಾಡಿ ಪಾರ್ಕ್ ಮಾಡೋ ಥರ ಒಳ್ಳೆ ಗಾಡಿನೇ ರೋಡಲ್ಲಿರುತ್ತೆ. ದಿಸ್ ಹ್ಯಾಸ್ ಟು ಗೋ. ಇದಕ್ಕೆ ಅಲ್ಲ, ಎಲ್ಲೆಲ್ಲಿ ಸಾಧ್ಯ ಇದೆ ನೋಟಿಫೈಡ್ ಏರಿಯಾಸಲ್ಲಿ ದೇ ಶುಡ್ ಡೂ ಇಟ್. ಅವ್ರಿಗೆ ಜಾಗ ಮಾಡಿಕೊಡಿ, ಒಳ್ಳೆ ಜಾಗ ಸಿಕ್ಕಿದ್ರೆ. ಇಲ್ಲದ್ರೆ ನನಗೆ ಗೊತ್ತಿಲ್ಲ ಅದು ಹೇಗೆ ಮಾಡ್ತೀರಿ ಅಂತ. ಅದನ್ನು ಬಿಟ್ಟು ನಾವು ಮುಟ್ಟೋದೆಲ್ಲ ನಾವು ಫುಟ್ಪಾತಲ್ಲಿ ಇರುವುದೇ ನಮ್ಮ ಆಜನ್ಮ ಸಿದ್ಧ ಹಕ್ಕು ಅಂತ ವಾದ ಮಾಡೋಕ್ಕೆ ಬರಲ್ಲ. ಹಾಗಾದರೆ ಫುಟ್ಪಾತಲ್ಲಿ ವಾಕ್ ಮಾಡೋರಿಗೂ ಆಜನ್ಮ ಸಿದ್ಧ ಹಕ್ಕಿದೆಯಲ್ಲ. ಹೌದು, ಅದಕ್ಕೇನು ಮಾಡಬೇಕು? ಸುಪ್ರೀಂ ಕೋರ್ಟು ಅದನ್ನೇ ಟೂ ಮಚ್ ಆಗೋಗಿದೆ ಕೆಲವು ಕಡೆ ರೋಡ್ಸಲ್ಲೆಲ್ಲ. ಆ್ಯಂಡ್ ಚೀಫ್ ಮಿನಿಸ್ಟರ್ ಹೇಳ್ದಂಗೆ ಮೇನ್ ರೋಡ್ಸ್ ಚಿಕ್ಕದಾಗಿ ಹೋಗಿ ಸಾಧ್ಯನೇ ಇಲ್ಲ ಫುಟ್ಪಾತಲ್ಲಿ. ಕೃಷ್ಣ ಬೈರೇಗೌಡರು ಹೇಳಿದ್ದು ಸರಿ, ರೋಡ್ಗೆ ಇಳಿಬೇಕು ಜನ. ರೋಡಿಗೆ ಇಳ್ಕೊಂಡು ಹೋಗಕ್ಕೆ ಎಷ್ಟು ಅಪಘಾತ. ಗಾಡಿ ಕೈ ದಿಕ್ಕು ಹೊಡೆಸ್ಕೊಂಡ್ರೆ ಹೊಡೆಸ್ಕೋಬೇಕು. ದಿಸ್ ಇಸ್ ಅನ್ಫೇರ್. ಸರಿ ಇದೆ ಈ ಪ್ರಾಸೆಸ್ಸು. ಯಾವ ರೋಡು ಫುಟ್ಪಾತಲ್ಲಿ ಮಾಡೋಂಗಿಲ್ಲ, ಯಾವುದ್ರಲ್ಲಿ ಮಾಡಬಹುದು ನೋಟಿಫೈ ಮಾಡಿ ಅಷ್ಟೇ. ಬಟ್ ಈ ರಾಜಕಾಲುವೆ ಮಾಡಿದಂಗೆ ಅರ್ಧಂಬರ್ಧ ಮಾಡಿ ಇಟ್ಬಿಟ್ರೆ ಕಷ್ಟ. ನಾನೇನು ಮಾಡೋಕ್ಕೆ ಬರಲ್ಲ, ಅನುಭವಿಸಿ ಅಷ್ಟೇ. ಓಕೆ. ಇನ್ನು ಪ್ರತಿ ಮನೆಗೆ 200 ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡುವ ಯೋಜನೆ ಗೃಹಜ್ಯೋತಿ ಇದೆಯಲ್ಲ, ಅದರ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಎರಡನೇ ದಿನವೂ ಕೂಡ ಇವತ್ತು ಸರ್ವರ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಎಲ್ಲೂ ಆಗ್ತಾನೆ ಇಲ್ಲ. ಚಾರ್ಜಿಂಗ್ ಮಾಡೋದು ಏನೂ ಆಗ್ತಿಲ್ಲ. ಈಗ ಅದರಲ್ಲಿ ಏನು ಪ್ರಶ್ನೆ ಅಂದರೆ ಜಾತಿ ಪ್ರಮಾಣ ಕೇಳ್ತಾ ಇದ್ದಾರೆ. ಜಾತಿ ನಾವೇನು ಪ್ರಮಾಣ ಪತ್ರ ಕೇಳ್ತಾ ಇಲ್ಲ, ಬರೀ ಜಾತಿ ನಮೂದೆ ಮಾಡಬೇಕು ಅಂತ. ಈ ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿದೆ. 2028ರ ಸ್ಟ್ರಾಟರ್ಜಿ ಅಂತ ಕುಮಾರಸ್ವಾಮಿ ಅವರ ಕಡೆಗೆ ಆರೋಪ ಮಾಡ್ತಿದ್ದಾರೆ. ಆಲ್ ರೈಟ್, ಜನ ಹೇಳ್ತಾರೆ ಯಾವುದ್ರಲ್ಲಿ ಜಾತಿ ಕೇಳಲ್ಲ, ಏನಕ್ಕೆ ಕೇಳಬೇಕು, ಇದೇನಕ್ಕೆ ಬೇಕು ಅಂತ. ಏನಕ್ಕೆ ಕರೆಂಟ್ಗೂ ಜಾತಿಗೂ ಏನು ಸಂಬಂಧ? ಲೆಕ್ಕನೇ ಗೊತ್ತಲ್ಲ ಸರ್ ಇದರಲ್ಲಿ. ಏನು ಸಂಬಂಧ? ಏನಕ್ಕೆ ಬೇಕು ನಿಮಗೆ ಜಾತಿ? ಏನು ರೀ ಬಾಯಿಗೆ ಬಂದಂಗೆ ಆಡ್ತೀರಿ ಎಲ್ಲರೂ ಇಷ್ಟ ಬಂದಂಗೆ. ನೀವು ಮಂತ್ರಿ ಆಗ್ಬಿಟ್ಟ ತಕ್ಷಣ ಹೇಳಿದ್ದೆಲ್ಲ ಕೇಳಬೇಕಾ? ಹಂಗಾರೆ ಏನಕ್ಕೆ ಬೇಕು ರೀ ನಿಮಗೆ ಜಾತಿ? ಅನವಶ್ಯಕವಾಗಿ ಇದರಲ್ಲಿ ತಂದಿಟ್ಬಿಟ್ಟು ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡೋವಾಗ ಜಾತಿ ಕೇಳೋದು ಸರಿ. ಯಾವ ಜಾತಿಯವರು ಎಷ್ಟು ಅಭಿವೃದ್ಧಿ ಆಗಿದ್ದಾರೆ, ಹೇಗಾಗಿದ್ದಾರೆ, ಅವರ ಆರ್ಥಿಕ ಸ್ಥಿತಿಗತಿ ಏನು ಅನ್ನೋದನ್ನು ತಿಳ್ಕೊಬೋದಪ್ಪ. ಇಲ್ಲಿ ನಿಮಗೆ ಬೇಕಾಗಿರೋದು ಏನು? ಎಷ್ಟು ಯೂನಿಟ್ ಯೂಸ್ ಮಾಡ್ತಾ ಇದ್ದಾರೆ, ಇಲ್ಲ ಅವ್ರ ಮಾಲೀಕರ ಬಾಡಿಗೆಯವರ. ಅದಕ್ಕೆ ಜಾತಿ ಯಾಕೆ? ಅದು ಎಲ್ಲದಕ್ಕೂ ಜಾತಿ ಏನಕ್ಕೆ ಬೇಕು ಆ ಕಾಲಮು? ಮತ್ತು ಇವರೆಲ್ಲ ಸೆಕ್ಯುಲರಿಸ್ಟ್ ಹೆಂಗಂತೆ? ಸೆಕ್ಯುಲರಿಸ್ಟ, ಜಾತ್ಯತೀತೆ ಹುಟ್ಟಿದ್ದೆ ಇವ್ರುಗಳಿಂದ. ನಾಚಿಕೆ ಆಗಲ್ವಾ ಡಿಪಾರ್ಟ್ಮೆಂಟ್ಗಳಿಗೆ? ಕಂಡಿದ್ದಕ್ಕೆಲ್ಲ ಕೇಳ್ಕೊಂಡು ಬರೋದು. ಹಾಂ, ನಾಳೆ ಇನ್ನೊಂದು ಕೇಳಿ ಎಲ್ಲರ ಮನಲುವೆ. ಏನು ಸರ್? ಏನೋ ಒಂದನ್ನು ಯಾಕೆ ಹೇಳಲಿ ಅದನ್ನು ಸುಮ್ಮನೆ. ಓಕೆ.